ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ವಿಶೇಷವಾಗಿ ನಮ್ಮ ರೈತ ಸಂಘದಿಂದ ಅದರಲ್ಲೂ ಪ್ರಮುಖವಾಗಿ ಸಾರಾಯಿ ವಿಷಯದಲ್ಲೇ ಒಂದಿಷ್ಟು ಆಸಕ್ತಿ ತೆಗೆದುಕೊಂಡು ಅದನ್ನು ಬ್ಯಾನ್ ಮಾಡಬೇಕು ಅನ್ನೋ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇರೋದು ನಿಜವಾಗಿ ಒಳ್ಳೆಯ ಬೆಳವಣಿಗೆ. ಕೇವಲ ಯಾವ ಸಮಯದಿಂದ ಯಾವ ಬಂದ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನುವಂಥದ್ದು ಅಷ್ಟಲ್ಲ, ಪ್ರತಿ ಹಳ್ಳಿಯಲ್ಲೂ ಜಾಗೃತಿ ಆಗುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಅದನ್ನು ಸರ್ಕಾರ ಅಂತಿ ಸಾರಾಯಿಯನ್ನು ಮಾರೋದು ಮುಕ್ತ ಮಾಡಿದ್ದರಿಂದಾಗೆ ಪ್ರತಿ ಹಳ್ಳಿ, ಪ್ರತಿ ಓಣಿ, ಪ್ರತಿ ವಾರ್ಡ, ಪ್ರತಿ ಗಲ್ಲಿ ಸಾರಾಯಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಈ ವಿಷಯ ಗೊತ್ತಿರುವಂಥ ನಮ್ಮ ರೈತ ಸಂಘದವರು, ನಮ್ಮ ರೈತರು, ಅದರಲ್ಲೂ ಪಾಪ ಅವ್ರಿಗೆ ಮಾರ್ಕೆಟು ಇಲ್ಲ, ಅದೇ ಕಾಲಕ್ಕೆ ಕಬ್ಬಿಗೆ ಒಳ್ಳೆ ಬೆಲೆನೂ ಇಲ್ಲ. ಯಾಕಂದ್ರೆ ಇವರು ಕಬ್ಬಿನಿಂದನೇ ಹೆಚ್ಚು ಕಡಿಮೆ ಸಾರಾಯಿ ಥರ ಆಗುವಂಥದ್ದು ಮಳ್ಳಿ ತೆಗೆದ ಅದನ್ನು ಸಾಕಷ್ಟು ಶ್ರೀಮಂತರಾಗ್ತಾ ಇದ್ದಾರೆ, ಶುಗರ್ ಫ್ಯಾಕ್ಟ್ರಿ. ಆದರೆ ಇಲ್ಲಿ ಹಾಳಾಗವ್ರು ಯಾರು? ಕಬ್ಬು ಬೆಳೆದು ಕೊಡೋದು, ಬೆಳೆದಿಂದ ಸಾರಾಯಿ ಅವ್ರದ್ದು ಮಾಡ್ತಾರೆ, ಅದು ಹೆಚ್ಚಿನ ರೇಟಿಗೆ ತೊಗೊಂಡು ಕೊಟ್ಟು ಕೊಡೋದು. ಹಾಳಾಗವ್ರು ಯಾರಪ್ಪ ಅಂದ್ರೆ ರೈತರ ಮಕ್ಕಳು ಹೆಚ್ಚಿಗೆ. ಯಾಕಂದ್ರೆ ಮ್ಯಾಕ್ಸಿಮಮ್ 70-80% ರೈತರು ಅದಾರ ಈ ದೇಶ ತುಂಬ. ಇವತ್ತು ರೈತರನ್ನ ಜಾಗೃತಿಗೊಳ್ಬೇಕಾಗ್ಯದ. ಇದು ಬೇಡಪ್ಪ ನಮಗಂತ ಆ ದಿಶೆಯಲ್ಲಿ ನಮ್ಮ ರೈತ ಸಂಘ ದೊಡ್ಡ ಹೆಜ್ಜೆ ಇಡಲಿಕ್ಕತ್ತದ. ಕೇವಲ ಸಾಯಂಕಾಲ 8ಕ್ಕೆ ಬಂದ್ ಮಾಡಿರಿ, ಬೆಳಗ್ಗೆ 1ಕ್ಕೆ ಶುರು ಮಾಡಿರಿ, ಅದು ಅಥವಾ ಅಪಕಾರಗಳಲ್ಲಿ ರೂಲ್ಸ್ ಇದಾವೆ, ಅದನ್ನು ನೆನಪು ಮಾಡೋದು ಅಷ್ಟೇ ಅಲ್ಲ, ಅದು ಕುಡಿದೇ ಬಿಡಿಸುವಂಥ ಕೆಲಸ ಮಾಡಿದರೆ ಭಾಳ ಬೆಸ್ಟ್ ಕೆಲಸ ಆಗ್ತದೆ. ಇವತ್ತು ನೋಡ್ತಾ ಇದ್ದೀನಿ ನಾನು ಹಾಗೆ ವಿಡಿಯೋಗಳಲ್ಲಿ ಅಲ್ಲೇ ಇಲ್ಲೇ ಪ್ರತಿ ಹಳ್ಳಿಗಳಲ್ಲೂ ನಡೀತಿರುವಂತಹ ಚಳವಳಿ. ಅದರಲ್ಲೂ ಹೆಣ್ಮಕ್ಳದ್ದು ಭಾಳ ಪಾಪ ಒದ್ದಾಡ್ತಾ ಇದ್ದಾರೆ. ಒಂದು ಮಾತನ್ನು ನಮ್ಮ ರೈತ ಸಂಘದ ಮುಖಂಡರು ಮಾತಾಡ್ತಾ ಹೇಳಿದ್ದು ಭಾಳ ನೆನಪುಳಿಯುವಂಥದ್ದು. ಅಲ್ರಿ, ನಾವು 23-24 ವಯಸ್ಸಿನ